ಆಂಧ್ರ ದೇವಾಂಗದ ಸಮಸ್ತ ಕುಲಬಾಂಧವರಿಗೆ ದೇವರು ಮಾಡುವ ನಮಸ್ಕಾರಗಳು. ಚುನಾವಣೆ ಮುಗಿದಿದೆ. ಅಧ್ಯಕ್ಷರನ್ನ ಆಯ್ಕೆ ಮಾಡಿದಿರ, 25 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಿರ. ನಾವು ಏನು ಸ್ವಾಭಿಮಾನ ತಂಡ ಅಂತ ಕಟ್ಟಿದ್ವಿ, 25 ದಿವಸದಲ್ಲಿ ಈ ಒಂದು ಸಾಧನೆ ಮಾಡುತ್ತೆ ಅಂತ ನಾನು ಖಂಡಿತ ನೆನೆಸಿರ್ಲಿಲ್ಲ. 3,000 ಜನ ವೋಟರ್ಸ್ಗೆ ರೀಚ್ ಆಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ಸಿದ್ಧತೆ ಅಂತ ಇರಬೇಕು. ಅದು ಪ್ರಕೃತಿ ನೀವು ಆ ಸಿದ್ಧತೆ ಇಲ್ಲದೆ ಇದ್ರೆ ಯಾವುದೇ ಕೆಲಸನೂ ಅಷ್ಟು ಸಕ್ಸಸ್ಫುಲ್ ಆಗಲ್ಲ ಅನ್ನೋದು ನನ್ನ ಭಾವನೆ. ಆದರೂ ಕೂಡ 20-25 ದಿವಸದಲ್ಲಿ ಒಂದು ತಂಡ ಕಟ್ಟಿ ಇವತ್ತು 7,500 ಜನ ನಮ್ಮವರು ಬಂದು ವೋಟ್ ಹಾಕಿದ್ದಾರೆ ಅಂದ್ರೆ ಅದು ನಮ್ಮೆಲ್ಲರ ಗೌರವ ಸೂಚನೆ ಅಂತ ನನಗೆ ಭಾವನೆ. ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು. ಹಾಗೂ ಯಾರು ಸೋತಿದ್ದಾರೆ ಅವ್ರು ನಾನು ಯಾವತ್ತೂ ಕಡಿಮೆ ಅಂತ ಅನ್ಕೋಬೇಡಿ. ಏನು ವೋಟ್ ಹಾಕಿದ್ದಾರೆ ಅದೆಲ್ಲ ನಿಮಗೆ ತೋರಿಸಿರೋ ಗೌರವ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 13,000 ಜನದಲ್ಲಿ ನೀವು ಸಮಾಜ ಸೇವೆಗೆ ಅಂತ ಬಂದಿದ್ದೀರಿ. ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ. ನಮ್ಮನ್ನ ಎಲೆಕ್ಷನ್ಗೆ ಒಂದು ಮತ ಕೇಳೋದಕ್ಕೆ ಮನೆಗೆ ಹೋದಾಗ ಅವರು ತೋರಿಸಿರುವಂತ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ. ಅದು ನಮ್ಮ ಜೀವನ ಪರ್ಯಂತ ಮರೆಯಕ್ಕೂ ಆಗಲ್ಲ. ಅಂಥ ಬೆಲೆ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ನಡೆಸ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ನೆನಪು ಬರ್ತಾ ಇದೆ. ಯಾವುದೇ ಒಂದು ಸಮಾಜದಲ್ಲಿ ಆ ಸಂಘದಲ್ಲಿ ಮೆಂಬರ್ಶಿಪ್ ಜಾಸ್ತಿ ಇದ್ದಷ್ಟು ಆ ಸಂಘಕ್ಕೆ ಯಾವುದೇ ಅನುದಾನಗಳು ತರೋದಕ್ಕೆ ಈಸಿ ಆಗುತ್ತೆ. ನಾವು ಗೌರ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡಿದಾಗ ಎಷ್ಟು ಜನ ಇದ್ದೀರಪ್ಪ ನೀವು ಅಂತ ಕೇಳ್ತಾರೆ. ಆವಾಗ ನಮ್ಗೆ ಇಲ್ಲ ಸರ್ 13,000 ಜನ ಇದ್ದೀವಿ, 14,000 ಜನ ಇದ್ದೀವಿ ಅಂತ ಹೇಳಿದ್ರೆ ಆಯ್ತಪ್ಪ ಅಂತೇಳಿ ಸುಮ್ಮನೆ ಆಗ್ತಾರೆ. ಅದೇ ನೀವು 50,000 ಜನ ಇದ್ದೀರಿ, 1,00,000 ತೋರಿಸಿದ್ರೆ ಖಂಡಿತ ನಮ್ಮ ಸಮಾಜ ಅವ್ರು ನೋಡೋ ದೃಷ್ಟಿನೇ ಚೇಂಜ್ ಆಗೋಗುತ್ತೆ. ಸೊ ನಾವು ರಾಜಕೀಯವಾಗನೂ ಬೆಳಿಬೋದು. ಇದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ವಾಲಂಟಿಯರ್ ಆಗಿ ಬಂದು ನಮ್ಮ ಏನ್ ಸಂಘದಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೊಳ್ಳಿ. ಇದು ನನ್ನ ಮನವಿ. ಇಷ್ಟು ಹೇಳ್ತಾ ನಮ್ಮ ಸ್ವಾಭಿಮಾನ ತಂಡಕ್ಕೆ ವೋಟ್ ಹಾಕಿರೋದಂತ ಎಲ್ಲ ನಮ್ಮ ಕುಲಸ್ಥರಿಗೂ ಖಂಡಿತ ನಮಸ್ಕಾರಗಳು.